ಹಾಂ, ವಿದ್ಯಾರ್ಥಿಗಳೇ, ಈ ಗಣಿತ ಮಾಡ್ರೆ ನೀವು ಎಷ್ಟು ದೊಡ್ಡ ಎಷ್ಟು ಸರಳ ಆಗ್ತಾವ ನಿಮ್ಗೆ ಈಗ ನೋಡಕ್ಕಂತ. ಹಾಂ, ನೀವು ಲಕ್ಷ ಕೊಟ್ಟು ನೋಡ್ರಿ, ಬೋರ್ಡ್ ಕಡೆ ನೋಡ್ರಿ, ನಾ ಹೆಂಗೆ ತಿಳಿಸ್ತನು. ಇನ್ನು ಇಂಥ ದೊಡ್ಡ ದೊಡ್ಡ ಲೆಕ್ಕ ನೀವು ರಿವಿಷನ್ ಮಾಡಿರಿ. ಯಾಕಂದ್ರೆ ರೆಗ್ಯುಲರ್ ಕ್ಲಾಸ್ನಾಗ ನಿಮಗೆ ಭಾಳ ಬರ್ತಾವೆ. ಈಗೇನವಲ್ಲ, ಇವತ್ತೊಂದು ರಿಪೀಟ್ ನೀವು ವಿಡಿಯೋ ನೋಡ್ಕೇಸಿಂದ ಪರ್ಫೆಕ್ಟ್ ಆಗ್ರಿ. ಮುಂದೆ ನಮ್ಮ ರೆಗ್ಯುಲರ್ ಕ್ಲಾಸಿಗೆ ಏನದ ನಿಮ್ಗೆ ಆಟೋಮೆಟಿಕ್ಲಿ ತಿಳಿತಾವೆ. ನಾ ಹೆಂಗೆ ಬಿಡಿಸ್ತೀನಿ ನೋಡ್ರಿ. ನೀವು ಬಿಡಿಸಿದ ಕರೆಕ್ಟ್ ಅದನ್ನೆಲ್ಲ ವಿಡಿಯೋ ಆನ್ ಮಾಡಿರಿ, ಮ್ಯೂಟ್ ಮಾಡೇ ಬಿಡಿಸ್ರಿ. ಬಿಡಿಸೋದಾತಂದ್ರೆ ವಿಡಿಯೋ ಆನ್ ಮಾಡಿರಿ, ತಿಳಿತಲ್ಲ. ಈಗ ನಾ ತಿಳಿಸ್ತಾನೆ, ಎಲ್ಲರೂ ಲಕ್ಷ ಕೊಟ್ಟು ನೋಡ್ರಿ. ನೋಡ್ರಿ, ಇಂಥವು ಬಂದಾಗ ನೀವು ಆ ವಿಷಮ ಬಿಂದ ರಾಶಿ ಮಾಡಿದ್ರಿ ಎಷ್ಟು ದೂರ ಹೋಗ್ತದೆ ನೀವೇ ವಿಚಾರ ಮಾಡಿರಿ. ಅದಕ್ಕೆ ನಾನು ನಿಮ್ಗೆ ಹೇಳ್ತೀನಿ, ಶಾರ್ಟ್ ಮೆಥಡ್ನಾಗ ಹೆಂಗೆ ಮಾಡ್ಬೇಕು ಅನ್ನೋದು ತೋರಿಸ್ನು. 6.5 ಮೈನಸ್ 1.78 ಮೈನಸ್ 1.14 ಪೂರ್ಣ ಸಂಖ್ಯೆಗಳನ್ನು ಹೊರಗೆ ತಕ್ಕೊಳ್ಳಿ. 6 ಮೈನಸ್ 1 ಮಧ್ಯಂತರ ಚಿಹ್ನೆ ಪ್ಲಸ್ 5 ಮೈನಸ್ 7 ಮೈನಸ್ 1. ಈಗ 6 2 ಕಳೆದ್ರೆ ಎಷ್ಟು ಬರ್ತದೆ ನೋಡ್ರಿ. ಇದೊಂದು ಕಡಿಬೇಕು. ಈಗ ನೀವು 6 2 ಕಳೆದ್ರೆ ಎಷ್ಟು ಬರ್ತದೆ? 4 ಬರ್ತದೆ. ಆಮೇಲೆ ಮಧ್ಯಂತರ ಚಿಹ್ನೆ ಪ್ಲಸ್, ಇಲ್ಲಿ ಹಾಕೋನು 4 ಮಧ್ಯಂತರ ಚಿಹ್ನೆ ಪ್ಲಸ್ ಆಮೇಲೆ ಇಲ್ಲಿ ಲಸ ಎಷ್ಟಾಗ್ತದ ಅನ್ನೋದು ತೋರಿಸ್ತದ. ದೊಡ್ಡ ಅಂಕಿ ಯಾವುದು? 8. 8ರ ಮಗ್ಗಿ ಬರೀರಿ. 8ರಲ್ಲಿ ಇದು ಹೊತ್ತು, ಇದರಲ್ಲೇ ಹೊತ್ತು. 8 2 16 ಅಂದ್ರೆ ಇದರಲ್ಲೇ ಹೊತ್ತು, ಇದರಲ್ಲೇ ಹೋಗಲಿಲ್ಲ. 8 3 24 ನೋಡಿ. ಇದರಲ್ಲೇನು ಹೊತ್ತು. ಇದೇ LCM. ಈಗ ಇದನ್ನು ತಿಳ್ಕೊಬೇಕು ನೀವು. 24 ಇಲ್ಲಿ ಗುಣಾಕಾರ ಹಾಕ್ರಿ. 6 4 8 3 4 6 5 4 20 ಮೈನಸ್ 7 3 21 ಮೈನಸ್ 6 1 6 ಬರೋಬರಿ. 4 ಪ್ಲಸ್ ನೋಡಿ, 4 ಪ್ಲಸ್ 20 ಮೈನಸ್ 27 ಡಿವೈಡೆಡ್ ಬೈ 24 ನೋಡ್ರಿ. ಮೈನಸ್ ಸಂಖ್ಯೆ ದೊಡ್ಡದಾಗ್ಯದ. ಅವಾಗ ಹೆಂಗೆ ಮಾಡಬೇಕು? 27ರಾಗ 20 ಕಳೀರಿ, ಬರೋಬ್ಬರಿ ಏನಾಗ್ತದೆ? ಮೈನಸ್ 7 24 ಆಯ್ತು. ಇಲ್ಲೊಂದು ಕೈಗಡೆ ತೊಗೊಂಡು ಬಿಡ್ರಿ ನೀವು, ತಾನೇ ಬಂದುಬಿಡ್ತದೆ. ಎಷ್ಟು ಬರ್ತದೆ? 3 ಬಂತು. ಈಗ ಮಧ್ಯಂತರ ಚಿಹ್ನೆ ಪ್ಲಸ್ 1 ಮೈನಸ್ 7 24 ಬರೋಬ್ಬರಿ 1 ಮೈನಸ್ 7 24. ಇಲ್ಲೇ ಅಂಶನು ಒಂದು ಛೇದನು ಒಂದೇ ಇತ್ತಂದ್ರೆ ಹೆಂಗೆ ಮಾಡ್ಬೇಕು ಅನ್ನೋದು ತೋರಿಸ್ತೀನಿ. 3 ಪ್ಲಸ್ ಎಷ್ಟು? 24 24 ಮೈನಸ್ 7 24. 24ರಾಗ 7 ಆದರೆ ಎಷ್ಟು ಉಳಿತದ ನೋಡ್ರಿ? 17 24. 17 24. ಇದಕ್ಕೆ ತಂದು ಕೂಡ್ಸ್ರಿ. ಆನ್ಸರ್ 3.17 24. ನೋಡ್ರಿ, ಕರೆಕ್ಟ್ ಅದನ್ನ ಇಲ್ಲ ಹೆಂಗೆ ನಾ ತಿಳಿಸ್ತಾನ ಅನ್ನೋದು ನೋಡ್ಕೊಂಡು, ಮುಂದೆ ಕರೆಕ್ಟ್ ಅದನ್ನ ಇಲ್ಲೋ ನೋಡ್ಕೊಂಡು ರೈಟ್ ಹಾಕ್ಕೊಡ್ರಿ. ನಾ ರೈಟ್ ಹಾಕೊಳ್ಳಿಕ್ಕೆ ಹೇಳ್ತಾನೆ, ಆಮೇಲೆ ಹಾಕೋರಿ. ರೈಟ್ ಹಾಕೋರಿ, ಕರೆಕ್ಟ್ ಅದ. ಯಾಕಂತಂದ್ರೆ ಇಂಥ ಲೆಕ್ಕಗಳನ್ನು ನೀವು ಭಾಳ ಚಂದ ತಿಳ್ಕೊಬೇಕು. ಯಾಕಂದ್ರೆ ಇವೆಲ್ಲ ದೊಡ್ಡ ಲೆಕ್ಕಗಳು. ಇಂಥವು ದೊಡ್ಡ ಮಾಡ್ಲಿಕ್ಕೆ ಬಂದು ಅಂದ್ರೆ ಮುಂದೆ ತಾವೇ ಬಂದ್ಬಿಡ್ತಾವ. ಈಗ ನೋಡ್ರಿ, ಅಲ್ಲಿ ಒಂದು ಬಂದದ್ನು ಮಾಡ್ರಿ. ಬರೋಬರಿ ಇದು ಬರೋಬರಿ. ಯಾಕಂದ್ರೆ ಅಲ್ಲಿ ಮೈನಸ್ ಬಂತಂದ್ರೆ ಒಂದು ಅಂಕಿ ಕೈಗಡ ತೊಗೊಂಡು ಬಿಡೋದು,
ಇಲ್ಲಿ ಒಂದು ಕೆಳಗಡೆ ತೊಗೊಂಡು ಒಂದು ಹಚ್ಕೋಬೇಕು. 7 24 24 ಮೈನಸ್ 7 24 ಬರೋಬ್ಬರಿ 17 24. ಈ ಮೂರನ್ನ ತಂದದ್ರಾಗ ಇದ್ರಾಗ ಕೂಡ್ಸೊಂಡ್ಬಿಡ್ರಿ. 3 × 4 17 24. ಇನ್ನು ಆ ಲೆಕ್ಕ ನೀವು ಜೋರ ಈ 24ಕ್ಕೆ 15 24ಕ್ಕೆ 25ರಲ್ಲಿ ಗುಣಾಕಾರ ಮಾಡಿ 7 ಕೂಡಿಸಿದ್ರೆ ಅದು ಎಷ್ಟು ದೊಡ್ಡದಾಗ್ತದೆ ನೀವೇನು ನೋಡ್ರಿ. ಅಂದ್ರೆ ಪೂರ್ಣ ಸಂಖ್ಯೆ ಹೊರಗೆ ತೆಗೆದು ಮಾಡೋದು ಭಾಳ ಬೆಸ್ಟ್ ಅಲ್ಲ. ಮಾಡ್ರಿ, ಮಾಡಿರಲ್ಲ ನೀವು. 25 7 24 ಪ್ಲಸ್ 10 3 15 ಮೈನಸ್ 15 11 30 11 30 ಚಂದ ಕಾಣಿಸ್ಬೇಕು. ಈಗ ಪೂರ್ಣ ಸಂಖ್ಯೆ ಹೊರಗೆ ತಕ್ಕೋರಿ. 25 ಪ್ಲಸ್ 10 ಮೈನಸ್ 15 ಮಧ್ಯಂತರ ಚಿಹ್ನೆ ಪ್ಲಸ್ 7 24 ಪ್ಲಸ್ 3 15 ಮೈನಸ್ 11 30. ಈಗ 25 ಒಂದು 10 ಎಷ್ಟು 35. 35ರಾಗ 15 ಹೋತಂದ್ರೆ ಎಷ್ಟಾಗ್ತದೆ ನೋಡ್ರಿ. 25 ಒಂದು 10 35. 35ರೊಳಗೆ 15 ಹೋತಂದ್ರೆ ನೋಡಿ ತಪ್ಪಬಾರ್ದು. 35ರೊಳಗೆ 15 ಹೋತಂದ್ರೆ ಗಡಿಬಿಡಿಯಾಗಿ ತಪ್ಪಿದ್ರಿ ಅಂದ್ರೆ ಮತ್ತೆ ನಾವು ಹೈರಾಣ ಬೀಳ್ತು. 20 ಪ್ಲಸ್ ನೋಡ್ರಿ ಲಸ ಎಷ್ಟು ಬರ್ತದೆ ಈಗ ಲಸ ನೋಡ್ರಿ. ಈಗ ಹಿಂಗಿದ್ದಾಗ ನಮ್ದು ಥೇರಿ ಭಾಳ ಬೆಸ್ಟ್ ಅನ್ನಿಸ್ತದಿಲ್ಲ ನೋಡ್ರಿ. ಈಗ ಲಸ ಎಷ್ಟದ ದೊಡ್ಡ ಅಂಕಿ ಯಾವ್ದು ಇದ್ರಾಗ 30. 30ರ ಬಗ್ಗೆ ಬರೀರಿ. 31 30 ಇದರಲ್ಲೇ ಹೋತು ಇದರಲ್ಲೇ ಹೋಲಿಲ್ಲ. 32 60 ಇದರಲ್ಲೇ ಹೋತು ಇದರಲ್ಲೇ ಹೋತು. 33 90 ಇದರಲ್ಲೇ ಹೊತ್ತು ಇದರಲ್ಲೇ ಹೋಲಿಲ್ಲ. 34 120 ನೋಡ್ರಿ. 30ರಲ್ಲಿ ಹೊತ್ತು 15ರಲ್ಲಿ ಹೊತ್ತು 24 120 ಅಂದ್ರೆ ಅದೇ LCM ಆಗಿಬಿಡ್ತೀವಿ ನೋಡ್ರಿ. ಎಷ್ಟು ಸರಳ ಅದ ಇದು. 24 15 31 ಕಿಲೋಮೀಟರ್ ತನಕ 2ರಲ್ಲಿ 3ರಲ್ಲಿ 4ರಲ್ಲಿ 5ರಲ್ಲಿ ಮಾಡ್ಕೊತ ಹೋಗಿಬಿಟ್ರಿ ಅಂತಂದ್ರೆ ಟೈಮ್ ಎಷ್ಟು ಹಾಳಾಗ್ತದೆ. ಅದಕ್ಕೆ ನಿಮ್ಗೆ ಹೇಳೋದು ಜೋಶಿ ಸರ್ ಕೋಚಿಂಗ್ ಕ್ಲಾಸ್ನಾಗ ಮ್ಯಾಥ್ಸ್ ಬಾಯಲ್ಲೇನೆ ಬಿಡಿಸೋದು. ಲಸ ತೆಗೆ ಕಂಪಲ್ಸರಿ 2ರಲ್ಲಿ 3ರಲ್ಲಿ 5ರಲ್ಲಿ 7ರಲ್ಲಿ 11ರಲ್ಲಿ 13ರಲ್ಲಿ 19ರಲ್ಲಿ 23ರಲ್ಲಿ 29ರಲ್ಲಿ 31ರಲ್ಲಿ ಕರೆಕ್ಟಾಗಿ ಮಾಡ್ರಿ ರೂಲ್ಸ್ ಪ್ರಕಾರ. ಒಮ್ಮೆ 2ರಲ್ಲಿ ಹೊಡಿದು, ಒಮ್ಮೆ 5ರಲ್ಲಿ ಹೊಡಿದು, ಒಮ್ಮೆ 3ರಲ್ಲಿ ಹೊಡಿದು, ಒಮ್ಮೆ 7ರಲ್ಲಿ ಹೊಡಿದು, ಇದು ರಾಂಗ್. ಲಸ ತೆಗೆಯೋ 2 ಹೋಗಲಿಲ್ಲ ಅಂದ್ರೆ 3 ಹೋಗಲಿಲ್ಲ ಅಂದ್ರೆ 5 ಹೋಗಲಿಲ್ಲ ಅಂದ್ರೆ 7 ಹೋಗಲಿಲ್ಲ ಅಂದ್ರೆ 11. ಅವಿಭಾಜ್ಯ ಸಂಖ್ಯೆಗಳಿಂದ ಲಸ ತೆಗಿಬೇಕು. 1 2 ಒಮ್ಮೆ 5ರಲ್ಲಿ ಹೊಡಿದ, ಆಮೇಲೆ 11ರಲ್ಲಿ ಹೊಡಿದು, ಆಮೇಲೆ 2ರಲ್ಲಿ ಹೊಡಿದು, ಆಮೇಲೆ 3ರಲ್ಲಿ ಹೊಡಿದು. ಇಂಥವ್ರು ಮಾಡೋರ್ನು ನಾ ರಗಡ ಮಂದಿನ ನೋಡಿ. ಅದು ಅಲ್ಲ, 2ರಲ್ಲಿ ಮೊದಲು ಹೊಡೆದು ನೋಡಬೇಕು, 2 ಆದಿಂದ 3ರಲ್ಲಿ ಹೊಡಿಬೇಕು. ಅಂದ್ರೆ ಅದಕ್ಕೊಂದು ಪದ್ಧತಿ ಅಂತಾರೆ ಗಣಿತ. ಈಗ ನೋಡ್ರಿ, ಇದು ಯಾರು ಅಲ್ಲ ಅಂತಾರೆ ಇದನ್ನು LCM ಹೇಳ್ರಿ. ನೀವೇ ಹೇಳ್ರಿ ನೋಡೋಣ, ಯಾರು ಅಲ್ಲ ಅಂತಾರೆ ಇದಕ್ಕೆ LCM ತೆಗಿಬೇಕಾದ್ರೆ ನಿಮ್ಗೆ ICIC ಬುಕ್ಕಿನ ಬರೀ 120 LCM ಅಂತ ಹಿಂಗೆ ಬರೆದು ಬಿಟ್ಟಿರ್ತಾನೆ. LCM = 120 ಅಂತಿಷ್ಟು ಬರೆದಿರ್ತಾನೆ. ಅಲ್ಲಿ LCM ತೆಗೆದಿರಂಗಿಲ್ಲವ. ಅವಾಗೇನು ಇದೇ ಫಾರ್ಮುಲಾ ಯೂಸ್ ಮಾಡಿರ್ತಾರೆ. ಈಗ 120 ಇಲ್ಲಿ ಇಡ್ರಿ, 120 ಇಲ್ಲಿ ಇಡ್ರಿ. 24 5 ನೋಡ್ರಿ, ಅಷ್ಟು ಸರಳ, ಏನು ಟೆನ್ಷನ್ ಇರಲಾರ್ದ ಗಣಿತೀವಿ. 15 8 120, 34 120, 7 5 35 ಪ್ಲಸ್ 8 3 24 ಮೈನಸ್ 11 4 44 ಬರೋಬರಿ. 20 ಪ್ಲಸ್ 5 4 9 ಪ್ಲಸ್ ಮೊದಲು ಮಾಡ್ಕೋಬೇಕು. 5 4 9 59 ಮೈನಸ್ 44 ಡಿವೈಡೆಡ್ ಬೈ 120. 9ರ 4 ಆದ್ರೆ 5, 9ರ 4 ಆದ್ರೆ 5,
5ರಾಗ 4 ಆದ್ರೆ 1 ನೋಡ್ರಿ 120 ಕರೆಕ್ಟ್ ಅದ ಇಲ್ಲ ನೋಡ್ರಿ. 9ರ 4 ಆದ್ರೆ 5, 5ರ 4 ಆದ್ರೆ 1. ಆಮೇಲೆ 15 ಒಂದಲೇ 15 ಆಗಲೇ 15 7 200, 15 8 120. ಇದ್ರ ಉತ್ತರ ಎಷ್ಟು ಬಂತು ನೋಡ್ರಿ. ಎಷ್ಟು ಸರಳ ಅದ, ಎಷ್ಟು ನಿಮಗೆ ಬಿರಿಯಾನಿ ಸಿಗ್ತದ ಮೊದಲು ನೋಡ್ರಿ. 9ರ 4 ಆದ್ರೆ 5, 5ರ 4 ಆದ್ರೆ 1, ತಳಗ 120. 15 ಒಂದಲೇ 15 8 120 ಬರೋಬ್ಬರಿ 1/8 ಈಜ್ವಲ್ ಟು 20 ಪ್ಲಸ್ 1/8 ಈಜ್ವಲ್ ಟು ಆನ್ಸರ್ ಇಡಾಗ ಏನು ಮಾಡಬೇಕು, ಪ್ಲಸ್ ತೆಗೆದು ಬಿಡ್ರಿ. 20 ಪುಣ 1/8 ನೋಡಿ. ಕಣಿ ನೋಡ್ತೀರಿ ಎಷ್ಟು ಬಿರಿ ಕಾಣಿಸ್ತದೆ ಗಣಿತ ನೋಡ್ರಿ. ವಿಚಾರ ಮಾಡ್ರಿ, ಇನ್ನೊಂದ್ಸಲ ಅದ ರೈಟ್ ಅದನ್ನು ಇಲ್ಲೋ ಚೆಕ್ ಮಾಡಿದಿಂದ ಫೈನಲ್. ಇದು ಉತ್ತರ ಕರೆಕ್ಟ್ ಅದ. ಇನ್ನೊಂದು ಹೇಳ್ತಾನೆ ನಿಮಗೆ, ಇಲ್ಲಿ ಕನಿಷ್ಠ ರೂಪಕ್ಕೆ ತಂದಿದ್ದೀವಿ ಅಂದ್ರೆ ನಾವು ಮತ್ತೊಂದು ಸ್ಟೆಪ್ ಮುಂದೆ ಹೋಗ್ಬೇಕಾಗ್ತಿತ್ತು. 3 1 3 5 ಇದನ್ನ ಹಚ್ಚಿದ್ರೆ ಮತ್ತೊಂದು ಸ್ಟೆಪ್ ತಳಗೆ ತರೋದಾಗ್ತಿತ್ತು. ಈಗ ಅದನ್ನ ಕನಿಷ್ಠ ರೂಪ ತರಲಿಲ್ಲ ಅಂದ್ರೆ ಉತ್ತರ ಬರ್ತಾವೆ, ತಿಳಿತಲ್ಲ. ಹಾಂ, ಈಗ ಸರಿಯಾಗಿ ನೋಡ್ಕೊರಿ, ಎಷ್ಟು ಚಂದ ಬಂದವ ಲೆಕ್ಕಗಳು. ಸರಿಯಾಗಿ ತಿಳ್ಕೊಂಡು ಗಣಿತಗಳನ್ನು ಮಾಡಬೇಕು. ಆಮೇಲೆ ಸರಿಯಾಗಿ ನೀವು ಈ ಗಣಿತಗಳನ್ನು ಇನ್ನೊಂದಿಷ್ಟು ಇಂಪಾರ್ಟೆಂಟ್ ಅದ ಇದು ಪಿರಿಯಡ್ ಅನ್ನೋದು. ನೀವು ಬೋರ್ಡನ್ನು ಮತ್ತೊಂದು ಸಲ ನೀವು ರೀಪ್ಲೇ ಮಾಡಿ ಗಣಿತ ಬಿಡಿಸಿ ನೋಡ್ಬೋದು ಮನೆ ಒಳಗೆ. ಇದು ಭಾಳ ಫೆಸಿಲಿಟೀಸ್ ಅದೈತಿ. ವಿಡಿಯೋ ಏನಪ್ಪ ಭಾಳ ರಿಪೀಟ್ ಮಾಡ್ಬೋದು ನೀವು. ನನ್ನ ಗಣಿತ ಬಂತಿದ್ವು ಅಂತ ನಿಮ್ಗೆ ಎಷ್ಟು ಹುರುಪು ಅನಿಸ್ತದ ನೋಡ್ರಿ. ನೀವು ನೋಡ್ರಿ ವಿಡಿಯೋ ಕ್ಲಾಸ್ ನನ್ನ ಗಣಿತಗಳು ಹೆಂಗಿರ್ತಾವೆ. ಪೂರ್ಣ ಸಂಖ್ಯೆ ಹೊರಗೆ ತೆಗೆದದಕ್ಕೆ ಇಂಥ ದೊಡ್ಡ ಭಿನ್ನ ರಾಶಿ ನೀವು 24ಕ್ಕೆ 25 ಗುಣಾಕಾರ ಅಲ್ಲಿಂದ ಕೂಡಿಸಿದ್ರೆ ಎಷ್ಟು ದೊಡ್ಡದಾಗ್ತದ. ಅದಕ್ಕೆ ನಿಮಗೆ ಹೇಳಿದ್ದೆ ನಾನು, ಪೂರ್ಣ ಸಂಖ್ಯೆಯನ್ನು ಹೊರಗೆ ತೆಗೆದು ಭಿನ್ನ ರಾಶಿಗಳನ್ನು ಒಂದು ಕಡೆ ತೆಗೆದು ಮಧ್ಯಾಂತರ ಚಿಹ್ನೆ ಪ್ಲಸ್ ಚಿಹ್ನೆ ಹಾಕಿ ಲಸಗಳನ್ನು ಬಾಯದಿಂದ ಹೆಂಗೆ ತೆಗೆದು ನಿಮ್ಗೆ ಎಷ್ಟು ತಿಳಿಲಿಕ್ಕತ್ತದ. ಈಗ ಇನ್ನು ಮುಂದಿನ ಗಣಿತಗಳು ಭಾಳ ಭಾರಿ ಅವ. ಇನ್ನು ವಿಷಯದಾಗ ಬರ್ತಾವ, ಅದನ್ನ ತಿಳ್ಕೊಂಡು ಮಾಡ್ಬೇಕು ನೀವು. ಆಮೇಲೆ ಈಗೇನು ಪ್ಲಸ್ ಮೈನಸ್ ಎರಡು ಮಿಕ್ಸ್ ಆದವು. ಈಗ ಮುಂದೆ ಗುಣಾಕಾರ ಬರ್ತಾವ, ಭಾಗಾಕಾರ ಬರ್ತಾವ. ಆಮೇಲೆ ನಿಮಗೆ ಆ ವಿಷಯದ ಮೇಲೆ ವಿಷಯದ ಗಣಿತಗಳು ಬರ್ತಾವ. ಆಮೇಲೆ ನಿಮಗೆ ಸರಳೀಕರಣ ಅನ್ನೋದು ಮುಂದೆ ನೋಡೋಣ. ಮುಂದೆ ಪರ್ಫೆಕ್ಟ್ ಆಗಿಂದ ನಿಮಗೆ ಸರಳೀಕರಣ ಈಗ ಸದ್ಯ ಬರೋದಿಲ್ಲ. ನೀವು ಭಾಳ ಬಿರಿಯವ ನನ್ನ ಸರಳೀಕರಣ ಮುಂದೆ ನೀವು ರೆಗ್ಯುಲರ್ ಕ್ಲಾಸಿಗೆ ಬಂದಾಗ ನಾ ಹಾಕ್ತೀನಿ ಅಂತ.